ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವ್ಲಾಗ್ಸ್. ಹಾಗೆ ಒಂದು ಸುಮ್ಮನೆ ವ್ಲಾಗ್ ಇವತ್ತು. ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅಷ್ಟೇ. ಸದ್ಯಕ್ಕೆ ಇವಾಗ ನೆನೆ ನಾನು ಯಾಕೋ ತುಂಬ ಸಪ್ಪಗಾಗೋಗ್ಬಿಟ್ಟಿದೆ. ಒಂದು ಚೂರು ಮಾತಾಡಿಲ್ಲ ಯಾರ ಹತ್ರನೂ. ಫುಲ್ ಸೈಲೆಂಟ್ ಆಗೋಗಿದೆ ಮಧ್ಯಾಹ್ನದಿಂದ ಇವತ್ತು ಮಧ್ಯಾಹ್ನವರೆಗೂ. ಸೊ ನಮ್ಮ ಮನೇಲಿ ನಾನು ತುಂಬ ಸೈಲೆಂಟ್ ಆದರೆ ಯಾರಿಗೂ ಇಷ್ಟ ಆಗಲ್ಲ. ಯಾರ್ಯಾರಿಗೆ ಏನೇನು ಅನಿಸ್ತು ನಾನು ಸೈಲೆಂಟ್ ಆಗಿದ್ದು ಕೇಳೋಣ ಬನ್ನಿ. ಅಮ್ಮ, ನೆನ್ನೆ ನಾನು ಸಪ್ಪಗಾಗಿದ್ನಲ್ಲ, ಏನು ಅನಿಸ್ತಿತ್ತು ನಿಂಗೆ? ಬೇಜಾರಾಗ್ತಿತ್ತು. ಯಾಕೆ ಹಿಂಗೆ ಮೌನ ಆಗಿದೆಯಾ ಅಂತ. ಯಾಕೆ ಏನಾಯ್ತು ಅಂತ ಗೊತ್ತಿಲ್ವಲ್ಲ. ಅಲ್ಲ, ನಾನು ಸಪ್ಪಗಾದ್ರೆ ನಿಂಗೆ ಏನಾಯ್ತದೆ? ಬೇಜಾರಾಯಿತು. ಯಾಕೆ ಈ ಥರ ಸಪ್ಪಗಿದ್ಯಾ, ದಿನ ಮಾತಾಡ್ತಿದ್ದೆ, ಇವತ್ತು ಒಂಥರ ಸೈಲೆಂಟಾಗಿದ್ದೆ. ಅಡುಗೆ ಮಾಡೋಕ್ಕೇನೋ ಬೇಜಾರು ಮಾಡ್ಕೊಂಡೇನೋ, ನಾನು ಅಡುಗೆ ಮಾಡು ಅಂತ ಹೇಳಿದ್ಕೇನೋ ಬೇಜಾರು ಮಾಡ್ಕೊಂಡೇನೋ ಅಂತ. ಅದಕ್ಕೆ ನೀನು ಮಾಡ್ಬಿಟ್ಟು ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ. ಮತ್ತೆ ನಮ್ಮ ಜೊತೆ ಮಾತಾಡ್ತಾನೆ ಇಲ್ವಲ್ಲ. ಮಾತಾಡಿಲ್ಲ ಅಂದರೆ ಏನಾಗುತ್ತೆ ನಿಂಗೆ? ಅದಕ್ಕೆ ಫೀಲಿಂಗ್ ಆಯ್ತದೆ. ಹೌದಾ? ಮನೆಗಲ್ಲಿ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಹೌದಾ? ದಿನ ಹೆಂಗಿರ್ತಿದೆ? ದಿನ ಖುಷಿಯಾಗಿರ್ತಿದೆ. ಎಲ್ಲಾರನ್ನು ಕ್ಯಾತೆ ಮಾಡ್ಕೊಂಡು ನನ್ನ ನಗ್ತಾ. ಇನ್ನೊಂದ್ಸೂರು ನಿಧಾನಕ್ಕೆ ಕೇಳು, ಯಾರಿಗಾರ ಕೇಳಿಸ್ತಾರೆ. ದಿನ ಖುಷಿಯಾಗಿ ನಕ್ಕೊಂಡು ಇಬ್ರು ಜಗಳ ಆಡ್ತಿದ್ವಿ, ನಿಮ್ಮ ತಮ್ಮನೂ ನೀನು. ನೆನ್ನೆ ಯಾರ ಜೊತೆನೂ ಮಾತಾಡ್ತಿಲ್ವಲ್ಲ ನೀನು. ಟೆನ್ಷನ್ ಆಗ್ಬಿಟ್ಟಿತ್ತಲ್ಲ ನಮಗೆಲ್ಲ. ಅಪ್ಪಂಗೆ, ಅವಿನಂಗೆ, ನನಗೆ ಎಲ್ಲ ಟೆನ್ಷನ್ ಆಗ್ಬಿಟ್ಟಿತ್ತು. ಯಾಕೆ ಹುಡುಗಿ ಅಡುಗೆ ಮಾಡಿದ್ಕೆ ಮುನ್ಸ್ಕೊಂಡ್ಬಿಟ್ಟೋದಲ್ಲ ಅಂತ. ಗೈಸ್, ಯಾರಿಗಾಯ್ತೋ ಇಲ್ವೋ ಗೊತ್ತಿಲ್ಲ, ನನ್ನ ತಮ್ಮ ಯಾವತ್ತೂ ಕೇಳ್ದಾರೋ ಅವನಿಗೆ ಬೇಜಾರಾಗೋಗೈತೆ. ಯಾಕಿದು ಹಿಂಗೈತೆ, ಅಮ್ಮ ಕೇಳಮ್ಮ, ಯಾಕಮ್ಮ ಕೇಳಮ್ಮ ಅಂತ. ನನ್ನ ತಮ್ಮ ಹಂಗೆಲ್ಲ ಕೇಳಲ್ಲ, ಬಂದು ಹೊಡಿತಾ ಇರ್ತಾನೆ. ನಾವಿಬ್ರು ಕಿತ್ತಾಡ್ತಾ ಇರ್ತೀವಿ. ಅದಕ್ಕೂ ಜಾಸ್ತಿ ನಾನು ನಮ್ಮ ಅಪ್ಪನ ಜೊತೆ ಕಿತ್ತಾಡೋದು. ಸುಮ್ಮನೆ ರೇಗಿಸ್ಕೊಂಡು ಕಿತ್ತಾಡ್ತಿದ್ದೀನಿ. ಅದಕ್ಕೆ ಎಲ್ಲರಿಗೂ ನೆನ್ನೆ ಟೆನ್ಷನ್ ಆಗೋಗಿತ್ತು, ಏನಾಯಿತು, ಯಾಕೆ ಹಿಂಗಿದ್ದೀನಿ ಅಂತ. ಬರೀ ನಮ್ಮ ಅಪ್ಪನ ಕೇಳೋಣ. ನಮ್ಮಪ್ಪ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ, ಬರಲಿ ಕೇಳೋಣ ಏನಂತ. ಏನು ಮಾಡ್ತಿದ್ಯಾ ನೀರಕ್ಕಿ? ಯಾರಿಗೆ? ಯಾಕೆ ಅವಿನಾಶ್ ನಂಗೆ ಕೈ ಇಲ್ವಾ? ಹಾಕೋತಾನೆ ಬಿಡು. ನೀನು ಯಾಕೆ ಹಾಕೋತಿದ್ಯಾ? ಹಾಂ, ನೀನು ಯಾಕೆ ಹಾಕ್ತಿದ್ಯಾ? ಹಾಕೊಂತದ್ ಬಿಡು ಅವಿನಾಶ. ನಾನೇ ಆಗಲೇ ಬೈತಲ್ಲ ಅವಿನಾಶನ. ಈಗ ಅಣ್ಣಗೆ ಮಾಡ್ತಾ ಇದೆಯಾ? ಹಾಂ, ಓಯ್ ಅವಿನಾ, ನಿಂಗೇನು ಅನಿಸ್ತು ಹೇಳೋ? ನೆನ್ನೆ ಸಿಚುಯೇಷನ್ ನಂದು. ಏನು ನಿನ್ಗೇನಂತು? ನೀನು ಪಡ ನೀನು ಕುಂತಿದ್ದೆ, ನಾನು ಪಡ ನಾನು ಓದ್ಕತ್ತಿದ್ದೆ. ಹೇಳಿ, ನಿಂಗೇನಾಯ್ತು? ಎಂತ ಏನು ಫೀಲ್ ಆಯಿತು? ಯಾಕೆ ಹಿಂಗಿದ್ದೀನಂತ? ನನಗೇನಾಗಿಲ್ಲ, ತಿಂದು ಹೆಚ್ಚಾಗಿತ್ತು, ಅದಕ್ಕೆ ಹೆಂಗಿದ್ದೆ. ಕರೆಕ್ಟಾಗಿ ಹೇಳೋ. ಮತ್ತು ಅಮ್ಮನ ಹತ್ರ ಯಾಕೆ ಕೇಳಿದೆ ಏನಾಯ್ತು ಕೇಳಮ್ಮ ಅಂತ? ನಾನೇನು ಕೇಳು ಅಂತ ಹೇಳೋದು, ನಾ ಕೇಳೋದು. ಅಮ್ಮ ಕೇಳಿಲ್ವಾ ಅಮ್ಮ ಏನು? ಹಾಂ, ನಾನು ಏನಾಯ್ತು ಕೇಳು ಅಂತ ಹೇಳಿದ್ನೇನಮ್ಮ? ಹಾಂ ಏನಾಯ್ತು ಕೇಳು ಅಂತ ಹೇಳೋದು, ನಾ ಕೇಳೋದು. ಇವನು ಕ್ಯಾಮ್ರಾ ಹಿಡ್ದಿದ್ದೀನಂತ ಹಿಂಗಾಡ್ತವನೆ ಅಷ್ಟೇ. ಹೇಳು ನಿಜ. ಏನು ಕೇಳೋಕ ಅಮ್ಮನೇ ಹೇಳಿದ್ ನಾನು. ಏನು ಅಡುಗೆ ಮಾಡಿ ಕೇಕ್ ಹಿಂಗಾಡ್ತದದು. ನಿರಾಕಿ, ನೆನೆ ನಾನು ಅಡುಗೆ ಮಾಡಿದ್ಕೆ ಮುನ್ಸ್ಕೊಬಿಟ್ಟಿದ್ದೀನಿ ಅನ್ಕೊಬಿಟ್ಟವ್ರು ನಿರಾಕಿ ಎಲ್ಲ. ಯಾರಿಗೆ ಭಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿರಾಕಿಗಂತೂ ನಾನು ಮುನ್ಸ್ಕೊತೀನಿ ಅಂದರೆ ಭಯ ಆಗುತ್ತೆ ತಾನೇ? ಯಾಕೆ? ಯಾಕೆ ಭಯ ಆಗುತ್ತೆ ನಾನು ನಿನ್ನ ಮುನ್ಸ್ಕೊಂಡ್ರೆ? ಹೇಳು, ಏನಕ್ಕೆ ಭಯ ಆಗುತ್ತೆ ನಿಂಗೆ? ಸುಮ್ಮನೆ ಭಯ ಆಗುತ್ತಾ? ಆಯ್ತು ಬಿಡು, ನಾನು ಮುನ್ಸ್ಕೊತೀನಿ. ಇವಾಗ ಮಾತಾಡ್ಸಲ್ಲ ಬಿಡು. ಏನಂತ? ಸುಮ್ಮನೆ ಅಂತ ಅದು ಮಾಯಿಶ್ಚರೈಸರ್. ಹಾಂ, ಕರೆಕ್ಟಾಗಿ ಹೇಳ್ಬಿಡ್ತು. ಏನೇಳಿ ಏನದು? ಯಾವುದದು? ಯಾವುದೋ ಒಂದು ಪದ ಐತೆ ಇರಿ, ನಾ ಅಪ್ಪನ ಕೇಳ್ತೀನಿ. ಅದಕ್ಕೆ ಯಾವುದೋ ಒಂದು ಹೇಳಕ್ಕೆ ಬರೋಲ್ಲ ಕನ್ನಡದಲ್ಲಿ, ಅದನ್ನ ಹೇಳಿಸ್ತೀನಿ ಇವಾಗ ಅದ್ರ ಕೇಳಿ. ಸಾಕು ನಿರಕಿ. ಗರುಡ. ಹಾಂ, ಕರೆಕ್ಟಾಗಿ ಹೇಳ್ತೀಯಾ? ವಿಡಿಯೋ ಮಾಡಿದ್ರೆ ಕರೆಕ್ಟಾಗಿ ಹೇಳ್ತದೆ. ಗರುಡ ಅಂತದೆ ಗರುಡಗೆ. ಹಾಂ, ಹಾಂ, ಏನು? ಹಾಂ, ಗರುಡ. ಹಾಂ,
ಈಗ ನಾವು ಪಟ್ ಅಂತ ರೆಡಿಯಾಗಿ ಗಾಡಿ ಬುಕ್ ಮಾಡಿದ್ವಿ, ತೊಗೊಳಕ್ಕೆ ಬಂದಿದ್ದೀವಿ ನಾನು ನನ್ನ ತಮ್ಮಂದಿರಿಬ್ಬರು. ಬನ್ನಿ ಯಾವ ಗಾಡಿ ತೊಗೊಂಡಿದ್ದೀವಂತ ನಾನು ನಿಮಗೆ ತೋರಿಸ್ತೀನಿ. ಇದೇ ನಮ್ಮ ಗಾಡಿ iQube TVS. ನಾನೇ ತೊಗೋಬೇಕು ಅಂತ ತೊಗೊತಾ ಇರೋದಿದು. ನೋಡಿ ಹೇಗಿದೆ ನಮ್ಮ ಗಾಡಿ. ಈಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊತಾ ಇದ್ದೀವಿ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ಈ 500 ಗಾಡಿ ಪೂಜೆ ಮಾತ್ರ ಸಖತ್ ಬಿಡಿ. ಎಷ್ಟು ತಾಳ್ಮೆಯಿಂದ ಎಲ್ಲ ನೀಟಾಗಿ ಮಾಡಿ ಕೊಟ್ಟರು ನಮಗೆ. ಚೆನ್ನಾಗಿದೆಯಾ ನಮ್ಮ ಗಾಡಿ? ಇಲ್ಲಿ ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಕಾಪಿರೈಟ್ಸ್ ಬರುತ್ತೆ. ತುಂಬ ಅಲ್ಲಿ ಸಾಂಗ್ ಹಾಕಿದ್ರು ದೇವ್ರದ್ದು, ಅದಕ್ಕೆ ನಾನು ಸೌಂಡ್ ಕಮ್ಮಿ ಮಾಡಿದೆ. ಇವಾಗ ನಾನೇ ವಾಯ್ಸ್ ಓವರ್ ಕೊಡೋಂಗೆ ಆಗಿದೆ. ನೀವೇನು ಸುಮ್ಮನೆ ನೋಡಬೇಕಾಗತ್ತೆ ಅಂತ ನೋಡಿ ಹಿಂಗೆ ಮಾಡಿಕೊಡ್ತಿದ್ದಾರೆ. ಇದು ಬಂದುಬಿಟ್ಟು ಅಂಜನಗರ್ ಬಸ್ ಸ್ಟಾಪಲ್ಲಿರೋ ದೇವಸ್ಥಾನ. ನಿಜ ಎಲ್ಲರೂ ಇಲ್ಲೇ ಮಾಡಿಸ್ಕೊಡಿ, ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವರು. ನೋಡಿ ನೀವು ಒಂದು ಸಲ ಹೋಗಿ. ಅದೇ ಟೈಮಿಗೆ ನೋಡಿ ಇನ್ನೊಬ್ಬರು ನಮ್ಮ ಥರ ಗಾಡಿನೇ ತೊಗೊಂಡಿದ್ದಾರೆ ಅದೇ ಶೋರೂಮಲ್ಲಿ. ಇಬ್ಬರು ಒಟ್ಟೊಟ್ಟಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ, ಹಿಂದೆ ಮುಂದೆ ಸೇಮ್ ಗಾಡಿ. ನೋಡಿ ಸೇಮ್ ಟು ಸೇಮ್ ಅವ್ರು ಅದನ್ನೇ ಕೇಳ್ತಾಯಿದ್ರು, ಸೇಮ್ ಟು ಸೇಮ್ ತೊಗೊಬಿಟ್ಟಿದ್ದೀವಲ್ಲ ಅಂತ. ನಿನ್ನೆ ಬೈಕ್ ತೊಗೊಂಡಿದ್ದು ಸ್ಪೆಷಲ್ಗೆ ಇವತ್ತು ಬೆಣ್ಣೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟ್ ಇದನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಮತ್ತೆ ಎರಡೆರಡು ಯಾಕೆ ಯೂಸ್ ಮಾಡೋದು ಅಂದ್ಬಿಟ್ಟು ನಾನು ಇದರಲ್ಲೇ ಹುರ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಕೊತ್ತಂಬರಿ ಮೆಂತ್ಯ ಇದಿಷ್ಟು ತೊಗೊಳಾಕೋತಾ ಇದ್ದೀನಿ. ಪಾಲಾಗ್ತದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊಪ್ಪನ್ನ ಫ್ರೈ ಮಾಡ್ಕೊಬೇಕು, ಅದು ಸ್ವಲ್ಪ ಮೆತ್ತಗಾಗಬೇಕು. ಹಂಗೆ ಮೆತ್ತ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೈ ಆಗಬೇಕು ಸೊಪ್ಪು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅದೆಲ್ಲ ಸೊಪ್ಪೆತ್ತಿ ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ. ಅದೇ ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಏನು ಹೇಳ್ತಾರೆ ಪಲಾವ್ದು ಐಟಮ್ಗಳನ್ನ ಹಾಕ್ಕೊಬೇಕು. ಅದೆಲ್ಲ ನಾನು ಏನಂದರೆ ಕಣ್ಣು ಅಳತೆಯಲ್ಲಿ ನನಗೆ ಹೇಳ್ಕೊಡೋಕ್ಕೆಲ್ಲ ಬರೋಲ್ಲ. ನಂಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಎಷ್ಟೆಷ್ಟು ಹಾಕ್ಕೊಬೇಕಂತ. ನಾನು ಇದ್ರ ಮೇಲೆ ಹಾಕ್ಕೊತೀನಿ. ನೀವು ಬೇಕು ಅಂದರೆ ನಿಮಗೆ ಚಕ್ಕೆ ಲವಂಗ ಅದು ಫ್ಲೇವರ್ಸ್ ಇಷ್ಟ ಆಗಿಲ್ಲ ಅಂದರೆ ಕಮ್ಮಿ ಹಾಕ್ಕೊಬೋದು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಸೊ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಆದಷ್ಟು ಚಕ್ಕೆ ಲವಂಗ, ಆಮೇಲೆ ಮರಾಠಿ ಮೊಗ್ಗು, ಪಲಾವ್ ಎಲೆ, ಏಲಕ್ಕಿ, ಸೋಂಪು ಇಷ್ಟೂ ಹಾಕ್ಕೊಂಡಿದ್ದೀನಿ ನಾನು. ಆದಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಬನ್ನಿ ಹಾಕ್ಕೊಳ್ಳೋಣ ಇವಾಗ ಅದನ್ನು ಹಾಕೋಣ. ಅದಷ್ಟು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಸೋಂಪು ಹಾಕ್ಕೊತೀನಿ. ಇದು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೋಂಪು, ಅದಕ್ಕೆ ಸೋಂಪು ಹಾಕ್ಕೊಳ್ಳೋಣ. ಕೆಲವರು ಕಸ್ತೂರಿ ಮೇಥಿ ಹಾಕೋತೀರ, ನನಗೇನು ಅಷ್ಟು ಇಷ್ಟ ಆಗೋಲ್ಲ ಕಸ್ತೂರಿ ಮೇಥಿ, ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ಕಸ್ತೂರಿ ಮೇಥಿ ಹಾಕ್ಕೋಬೋದು. ಸೊ ಇವಾಗ ಅದು ಫ್ರೈ ಆಗಲಿ. ಸ್ವಲ್ಪ ದೂರ ನಿಂತ್ಕೊಳ್ಳಿ, ಯಾಕಂದರೆ ಏಲಕ್ಕಿ ಸಿಡ್ದು ಬಿಡುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ನಿಂತ್ಕೊಳ್ಳಿ. ಇವಾಗ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ತುಂಬ ಜನಕ್ಕೆ ಮಾಡ್ತಾಯಿದ್ದೀನಿ, ಒಂದು 15 ಜನದ ಮೇಲೆ ಇದ್ದೀವಿ. ಅಷ್ಟು ಜನಕ್ಕೆ ಅಷ್ಟು ಹಾಕ್ಕೊಂಡಿದ್ದು. ನಿಮ್ಗೆ ಎಷ್ಟೆಷ್ಟು ಜನ ಇದ್ದೀರಾ ಅದ್ರ ಮೇಲೆ ನೋಡಿಕೊಂಡು ಈರುಳ್ಳಿನ ಹಾಕ್ಕೊಳ್ಳಿ. ಈಗ ಅದು ಚೆನ್ನಾಗಿ ಫ್ರೈ ಆಗಲಿ. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ನೀವು ಈರುಳ್ಳಿನ ಫ್ರೈ ಮಾಡ್ಕೊಬೇಕು. ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿಗಳನ್ನ, ಅದನ್ನು ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು. ಇದಕ್ಕೆ ನೀವು ಬೇಕಾದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಂಗೆ ಬಿಡಿಸಿ ಫ್ರೈಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೊಬೋದು. ನನ್ನ ಹತ್ರ ರೆಡಿಮೇಡ್ ಪೇಸ್ಟ್ ಇದ್ದಿದ್ದ ಕಾರಣ ನಾನು ಅದನ್ನು ಅವೆರಡನ್ನು
ಡೈರೆಕ್ಟ್ ನಾನು ಒಗ್ಗರಣೆಗೆ ಹಾಕ್ತಿದ್ದೀನಿ. ನಿಮ್ಗೆ ಅದು ಇಷ್ಟ ಇಲ್ಲ ಅಂದರೆ ಈಗ ಹಾಕ್ಕೋಬೋದು. ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆಗಿದೆ, ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಳ್ಳೋಣ. ದೊನ್ನೆ ಬಿರಿಯಾನಿಗೆ ಟೊಮೊಟೊ ಜಾಸ್ತಿ ಹಾಕೋಂಗಿಲ್ಲ, ಸೊ ಗ್ರೀನ್ ಬರಬೇಕಲ್ಲ, ಸೊ ಸ್ವಲ್ಪ ಹಾಕ್ಕೊಳ್ಳಿ. 1 ಇಲ್ಲ 2 ಟೊಮ್ಯಾಟೊ ಅಷ್ಟೇ. ಅದನ್ನು ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಡಿ. ನೋಡಿ ಇವಾಗ ಹೆಂಗಿದೆ ಅಂತ, ಈ ಥರ ಇದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೆ ತಳ ಕಚ್ಚಲ್ಲ, ಅದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ. ಇವಾಗ ಟೊಮೊಟೊ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಟೊಮೆಟೊ ಬೇಯೋಕ್ಕೆ. ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಬೇಯುತ್ತೆ ಅನ್ನೋ ಒಂದು ಇದು ಅಷ್ಟೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಇಟ್ಟರೆ ಟೊಮೆಟೊ ಎಲ್ಲ ಬೆಂದ್ಕೊಳ್ಳುತ್ತೆ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡಿ ಇಡೋಣ. ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ನಮ್ಮಮ್ಮ ಸ್ವಲ್ಪ ಇರಿಟೇಟ್ ಮಾಡ್ತಿದ್ರು, ಅದಕ್ಕೆ ಕಂಡುಬಿಟ್ಬಿಟ್ಟೆ. ಇವಾಗ ಸ್ವಲ್ಪ ಗರಂ ಮಸಾಲ, ಹಾಕ್ಕೊಳ್ಳಿ ಸ್ವಲ್ಪ. ಗರಂ ಮಸಾಲ ಆದಮೇಲೆ ಇವಾಗ ದೊನ್ನೆ ಬಿರಿಯಾನಿದು ಪೌಡರ್ ಬರುತ್ತೆ, ಅದನ್ನು ತೊಗೊಳ್ಳಿ. ಅದರಲ್ಲಿ ಅರ್ಧ ಹಾಕ್ಕೊಳ್ಳಿ ಮ್ಯಾರಿನೇಷನ್ಗೆ. ಸೊ ನಮ್ಮ ಮನೇಲಿ ಬಿರಿಯಾನಿಗೆ ಯಾರೂ ಜಾಸ್ತಿ ಚಿಕನ್ ತಿನ್ನಲ್ಲ, ಬಿರಿಯಾನಿಲಿರೋ ಚಿಕನ್ನು, ಸೊ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ಉಪ್ಪು ಹಾಕೋದು ಮರ್ತೋಗ್ಬಿಟ್ಟೆ, ನೀವು ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಣ್ಣ ಉಪ್ಪು ಹಾಕ್ಕೊಳ್ಳಿ. ಸೊ ಅದನ್ನು ಮ್ಯಾರಿನೇಟ್ ಒಂದು 5 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡಿ. ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಹಾಕ್ಕೊಂಡ್ರೆ ಎಲ್ಲ ತಳ ಕಚ್ಚುತ್ತೆ, ಅದಕ್ಕೆ ಟೊಮೆಟೊ ಹಾಕಿದ್ಮೇಲೆ ಹಾಕಿದ್ರೆ ಸ್ವಲ್ಪ ಟೊಮೆಟೊ ನೀರಿರುತ್ತಲ್ವ, ಅದಕ್ಕೆ ಆವಾಗ ತಳ ಕಚ್ಚಲ್ಲ ಅಂತ ನಾನು ಈ ಥರ ಹಾಕ್ಕೊತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗೋ ಗಂಟನೂ ಹುರ್ಕೊಬೇಕು. ನೀವು ಹುರ್ಕೊಳ್ಳಿ. ಇವಾಗ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ವೆಯ್ಟ್ ಮಾಡಿ. ಇವಾಗ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ಇವಾಗಲೇ ನೀರು ಹಾಕಬೇಡಿ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಅದನ್ನು ವೇಸ್ಟ್ ಮಾಡಿಬಿಡಿ, ಜಾರಲ್ಲಿರೋದನ್ನ. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿದ್ರೆ ಏನೂ ಆಗೋಲ್ಲ. ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಅದಕ್ಕೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ದೊನ್ನೆ ಬಿರಿಯಾನಿದು ಮಸಾಲ, ಈ 3 ಹಾಕಬೇಕು. ಸೊ ಅಳತೆ ನನಗೆ ಹೇಳಲಿಕ್ಕೆ ಗೊತ್ತಿಲ್ಲ, ನೀವು ನನಗೆ ಏನಂದರೆ ಕಣ್ಣು ಅಳತೆ ಅದರಲ್ಲಿ ಹಾಕ್ಕೊತೀನಿ. ನೀವು ಒಂದು 4 ಜನಕ್ಕೆ ಮಾಡ್ತಿದ್ದೀರಾ ಅಂದರೆ 1.5 ಸ್ಪೂನ್ ಸಾಕು. ಸೊ ನನಗೆ 14 ಜನದ್ದೆಲ್ಲ ನಿಮ್ಗೆ ಸ್ಪೂನ್ ಲೆಕ್ಕ ಹೇಳೋಕ್ಕೆ ಗೊತ್ತಿಲ್ಲ. ಸೊ ನೀವು ನೋಡಿಕೊಂಡು ಆ ಪ್ರಕಾರ ಹಾಕ್ಕೊಳ್ಳಿ. ನಾನಿವಾಗ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕಿದ್ದು ಗರಂ ಮಸಾಲ, ಈಗ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಹಾಕ್ಕೊಬೇಕಾಗಿರೋದೆ ದೊನ್ನೆ ಬಿರಿಯಾನಿದು. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಅದು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕ್ಕೊತಾ ಇದ್ದೀನಿ. ಅದು ಇವಾಗ ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಚಿಕನ್ ಅರ್ಧ ಬೇಯೋ ಗಂಟ. ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಬೇಕು. ಇದಕ್ಕೆ ಬೇಯಬೇಕಲ್ಲ, ಚಿಕನ್ಗೆ ಹಿಡ್ಕೊಬೇಕಲ್ಲ. ನಾನು ಅದರಲ್ಲಿ ಉಪ್ಪು ಮರ್ತೋಗ್ಬಿಟ್ಟೆ ಮ್ಯಾರಿನೇಟ್ ಮಾಡೋವಾಗ, ಅದಕ್ಕೋಸ್ಕರ ನೀವು ಇವಾಗ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಚಿಕನ್ ಜೊತೆ ಬೇಯಬೇಕಲ್ಲ ಅದಕ್ಕೋಸ್ಕರ ಹಾಕ್ಕೊಂಡು ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನೀವೆಷ್ಟು ಲೋಟ ಅಕ್ಕಿ ಹಾಕಿರ್ತೀರ ಅದ್ರ ಡಬಲ್, ಅಂದರೆ 1 ಲೋಟ ಅಕ್ಕಿ ಹಾಕಿದರೆ 2 ಲೋಟ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಾನು ಆಲ್ರೆಡಿ ಅಕ್ಕಿ ಹಾಕ್ತೆ ಸ್ವಲ್ಪ. ನಮ್ಮ ಮಾಮ ಊರಿಗೆ ಹೋಗ್ತೀನಿ ಅಂದರು, ಅದಕ್ಕೆ ಅರ್ಜೆಂಟಲ್ಲಿ ಮಾಡಿಬಿಟ್ಟೆ. ನೋಡಿ ದ ಫೈನಲ್ ಲುಕ್ ಹಿಂಗಿದೆ.